ಎಲ್ರಿಗೂ ನಮಸ್ಕಾರ. ಬೆಳಗ್ಗೆ ಬೇಗ ಎದ್ದು ರಿಚುವಲ್ಸ್ ಎಲ್ಲನೂ ಫಾಲೋ ಮಾಡಿಕೊಂಡೆ. ಬೇಗ ಎದ್ದೇಳೋದಿದೆ ಗೊತ್ತಾ, ತುಂಬಾ ಚೆನ್ನಾಗಿರುತ್ತೆ. ಒಂಥರ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಫ್ರೆಶ್ ಫೀಲಿಂಗ್ ಇರುತ್ತೆ. ಮೆಡಿಟೇಷನ್, ಜರ್ನಲಿಂಗ್ ಎಲ್ಲ ಮುಗಿಸಿದ ಮೇಲೆ ಒಂದು ಲೋಟ ಬಿಸಿ ಬಿಸಿ ಕಾಫಿ ಕಾಯಿಸ್ಕೊಂಡು ಕುಡಿದೆ. ಆಹಾ ಅಂತ ಇತ್ತು. ನಂತರ ನಾಳೆ ಆಸೆ ಸೀರಿಯಲ್ ಶೂಟಿಂಗ್ ಇರೋದ್ರಿಂದ ವ್ಯಾಕ್ಸ್ ಮಾಡಬೇಕಿತ್ತು. ಆಲ್ಮೋಸ್ಟ್ 10 ದಿನ ಮೇಲಾಯಿತು. ಫಾರ್ ಎ ಚೇಂಜ್ ಇವತ್ತು ನಾನು ಪೌಡರ್ ವ್ಯಾಕ್ಸ್ನ ಯೂಸ್ ಮಾಡ್ತಿದ್ದೀನಿ. ಬೈ ದ ವೇ ಇದು ಆಜೋ ಅವ್ರದ್ದು. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ನನಗೂ ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು 2 ಸ್ಕೂಪ್ ನಾನು ಪೌಡರ್ನ ಹಾಕ್ಕೊಂಡಿದ್ದೀನಿ. ನಂತರ ಸೇಮ್ ಕ್ವಾಂಟಿಟಿ ವಾಟರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ರನ್ನಿಯಾಗಿ ಮಾಡ್ಕೋಬೇಡಿ, ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಇರಲಿ. ಬ್ರಷ್ ಕೂಡ ಕೊಟ್ಟಿರ್ತಾರೆ, ಬೌಲ್ ಕೂಡ ಕೊಟ್ಟಿರ್ತಾರೆ. ಸೊ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೆಳಗಡೆ ಒಂದು ಪೇಪರ್ ಹಾಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿ ಆದಮೇಲೆ ಒಂದು 8 to 10 ಮಿನಿಟ್ಸ್ ಬಿಡಬೇಕು. ಸೊ ಆ ಗ್ಯಾಪಲ್ಲಿ ನಾನು ಕಿಚನ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಬಂದೆ. ನಂತರ ಒಂದು ವೆಟ್ ಕ್ಲಾತಲ್ಲಿ ನೀವು ಇದನ್ನು ವೈಪ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ಬರೋ ಕೂದಲೆಲ್ಲನೂ ಬಂದ್ಬಿಡುತ್ತೆ. ಎಷ್ಟು ನೀಟಾಗಿ ಕ್ಲೀನ್ ಆಯಿತು ಗೊತ್ತಾ. ಅಂದರೆ ಇನ್ಸ್ಟೆಂಟಾಗಿ ನಮಗೆ ರಿಸಲ್ಟ್ ಸಿಗುತ್ತೆ. ಇದು 100% ನ್ಯಾಚುರಲ್. ಯಾವುದೇ ರೀತಿ ಕಟ್ಸ್ ಇಲ್ಲದೆ ಪೇನ್ಲೆಸ್ ಆಗಿ ಇನ್ಸ್ಟೆಂಟಾಗಿ ಹೇರ್ ರಿಮೂವ್ ಆಯಿತು. ಅದೇ ನಾವು ರೇಸಸ್ ಎಲ್ಲ ಯೂಸ್ ಮಾಡಿದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಲುಕ್ ಅಟ್ ದಿಸ್, ಎಷ್ಟು ನೀಟಾಗಿ ಎಲ್ಲ ಹೇರು ರಿಮೂವ್ ಆಗಿಬಿಟ್ಟಿದೆ. ಐ ಆಮ್ ಆಲ್ ಸೆಟ್ ಫಾರ್ ಶೂಟ್. ವ್ಯಾಕ್ಸ್ ಮಾಡಬೇಕು ಅನ್ನೋ ಚಿಂತೆ ಇರಲ್ಲ, ಆರಾಮಾಗಿ ಶೂಟಿಗೆ ಹೋಗ್ಬೋದು. ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಪೂಜೆನ ಮುಗಿಸ್ಕೊಂಡು ಮಾಲ್ಟನ್ನ ತಿಂದೆ. ನಂತರ 2-2:30 ತನಕನೂ ಕಂಟೆಂಟ್ ಶೂಟ್ ಮಾಡೋದಿತ್ತು. ಎಷ್ಟು ಕೆಲಸ ಆಯ್ತು ಗೊತ್ತು. ಎಲ್ಲನೂ ಮಾಡಿಕೊಂಡು ಒಂದು ಹಾಲ್ ವಿಡಿಯೋ ಶೂಟ್ ಮಾಡಬೇಕಿತ್ತು, ಅದನ್ನು ಮುಗಿಸ್ಕೊಂಡೆ. ಎಲ್ಲ ಆದಮೇಲೆ ಮಧ್ಯಾಹ್ನ ಊಟ ಆಗಿದ ತಕ್ಷಣವೇ ಒಂದು ಎಡಿಟ್ ಮಾಡೋಕ್ಕೆ ಅಂತ ಕೂತ್ಕೊಂಡೆ. ಹಾಗೆ ಮಲ್ಕೊಂಡ್ಬಿಟ್ಟಿದ್ದೀನಿ. ಮತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರಬೇಕಿತ್ತು. ಸೊ ಹೋಗಿ ಬಂದಿದ್ದು ಆಯಿತು ದೇವಸ್ಥಾನಕ್ಕೆ. 6-6:30 ಆದರೂ ಸೂರ್ಯನೇ ಮುಳುಗ್ತಿಲ್ಲ ಗುರು, ಏನಂತ ಗೊತ್ತಿಲ್ಲ. ಇದೇ ಇವತ್ತಿನ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ.